ಮಾರ್ಚ್ನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮಾಜಿ ಕಾರ್ಪೊರೇಟರ್ಗಳಿಗೆ ಸಿಹಿ ಸುದ್ದಿ ಕೊಡಲು ಹೊರಟಿದೆ ಸರ್ಕಾರ. ಮಾಜಿ ಕಾರ್ಪೊರೇಟರ್ಗಳು ಮಾತ್ರ ಅಲ್ಲ, ಯಾರ್ಯಾರು ಕಾರ್ಪೊರೇಟರ್ಗಳಾಗಬೇಕು ಅಂತ ಕಾಯ್ತಾ ಇದ್ದಾರಲ್ಲ ಚಾತಕ ಪಕ್ಷಿಗಳ ರೀತಿಯಲ್ಲಿ, ಅಂಥವರಿಗೆ ಇದು ಸಿಹಿ ಸುದ್ದಿ. ಹೌದು, GBA ಚುನಾವಣೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದೆ. ಜನವರಿ 15ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದೆ ಕಾಂಗ್ರೆಸ್. 369 ವಾರ್ಡ್ಗಳಿಗೆ ನಡೆಯಲಿರುವಂಥ ಚುನಾವಣೆ ಜಾತಿವಾರು ಮೀಸಲು ನಿಗದಿಗೆ ಕಾಯ್ತಾ ಇದೆ ಸರ್ಕಾರ. ಮಹಿಳೆಯರಿಗೆ 50% ಮೀಸಲಾತಿ ಘೋಷಣೆ ಮಾಡಿದೆ ಕಾಂಗ್ರೆಸ್. ಸ್ಪರ್ಧಾಕಾಂಕ್ಷಿಗಳಿಗೆ ಅರ್ಜಿ ಶುಲ್ಕ ನಿಗದಿ ಮಾಡಿದೆ ಕಾಂಗ್ರೆಸ್. ಸೊ ಹೀಗಾಗಿ ಇದು ಸರ್ಕಾರ ಅಲ್ಲ, ಕಾಂಗ್ರೆಸ್. GBA ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ಸಿದ್ಧತೆಯನ್ನು ಮಾಡ್ತಾ ಇದೆ. ಜನವರಿ 15ರೊಳಗೆ ಯಾರ್ಯಾರು ಕಾರ್ಪೊರೇಟರ್ಗಳ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಆಸೆ ಇಟ್ಕೊಂಡಿದ್ದಾರೋ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಜನವರಿ 15 ಕೊನೆಯ ದಿನಾಂಕ. 369 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತೆ. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆನೇ ತೋರಿಸ್ತಾ ಇದೆ ಉತ್ಸುಕತೆ. ಅದರಲ್ಲೂ ಹೇಳಿಕೆಯಲ್ಲಿ ಈ ಬಾರಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಘೋಷಣೆ ಮಾಡುತ್ತೆ. ಸೊ ಹೀಗಾಗಿ ಒಟ್ಟಿನಲ್ಲಿ ಕಾರ್ಪೊರೇಟರ್ಗಳ ಚುನಾವಣೆಯ ಈ ಸಂದರ್ಭದಲ್ಲಿ ಬಹುದಿನಗಳಿಂದಲೂ ಕೂಡ ಹಾಗೆ ಉಳಿದಿತ್ತು ಅನೇಕ ಕಾರಣಗಳಿಂದಾಗಿ. ಹೀಗಾಗಿ ಕೊನೆಗೂ GBA ಚುನಾಯಿತ ಪ್ರತಿನಿಧಿಗಳನ್ನು ನೋಡುವ ಕಾಲ ಸನ್ನಿಹಿತವಾಗ್ತಾ ಇದೆ.